ಆ್ಯಕ್ಚುಲಿ ಎಲ್ಲರೂ ಈ ಬುಕ್ನ ಓದಿರ್ತೀರ ಕ್ವಶನ್ ಬ್ಯಾಂಕ್ನ, ಆದರೂ ನಾನು ಒಂದು ಸಲ ಕ್ವಿಕ್ ರಿಸರ್ವ್ ಮಾಡ್ತೀನಿ. ಯಾಕೆ ನೀವು ಓದಿರೋದು ಒಂದು ಸಲ ಯಾವಾಗಲೂ ಎಲ್ಲೋ ಹೋಗ್ತಿರ್ತೀರ, ಗಾಡೀಲಿ ಹೋಗ್ತಿರ್ತೀರ, ಬಸ್ಸಲ್ಲಿ ಹೋಗ್ತಿರ್ತೀರ, ಒಂದು ಸಲ ವೀಡಿಯೋ ಆನ್ ಮಾಡ್ಕೊಂಡು ನೋಡ್ಕೊಂಡೋಗಿ ರಿವಿಷನ್ ಆದಂಗೆ ಆಗುತ್ತೆ, ಮತ್ತು ಯಾವುದೇ ಕಾರಣಕ್ಕೂ ಮರ್ತೋಗಲ್ಲ. 100 ಪ್ರಶ್ನೆ ಇವತ್ತು ಪಟ ಓದೋಣ, ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಹೋಗೋಣ, ಟ್ರೈ ಮಾಡೋಣ. ಇದು ಒಂದು ಹೊಸ ಪ್ರಯತ್ನ ಅಲ್ವಾ? ಗೆದ್ದರೆ ಖುಷಿ ಪಡೋಣ, ಸೋತ್ರೆ ಏನು ಮಾಡೋಕ್ಕೆ ಬರುತ್ತೆ? ಸೋಲೆ ನಮ್ಮ ಜೀವನ ಆಗಿರ್ಬೇಕಾದ್ರೆ ಗೆಲುವಿಗೋಸ್ಕರ ಬಡ್ದಾಡ್ತಿರ್ತಾನೆ. ಆಯಿತು, ಒಳ್ಳೆಯದಾಗಲಿ ಎಲ್ಲರಿಗೂ. ಇದು ಜೀವಕೋಶದ ಶಕ್ತಿ ಮನೆ ಎಂದು, ಇದನ್ನು ಜೀವಕೋಶದ ಶಕ್ತಿ ಮನೆ ಎಂದು ಕರೆಯುತ್ತಾರೆ. ಆಪ್ಷನ್ ಬಂದು ಸೆಂಟ್ರೋಸೋಮ್, ಲೈಬೋಸೋಮ್, ಕೋಶ ಕೇಂದ್ರ, ಮೈಟ್ರೋಕಾಂಡಿಯಾ. ಆನ್ಸರ್ ಬಂದು ಮೈಟ್ರೋಕಾಂಡಿಯಾ. ಆಗಿರುತ್ತೆ. ಅನುವಂಶೀಯತೆಯ ಲಕ್ಷಣಗಳನ್ನು ವರ್ಗಾವಣೆ ಮಾಡಲು ಕ್ರೋಮೋಸೋಮ್ನಲ್ಲಿರುವ ಯಾವ ಸೂಕ್ಷ್ಮ ಕಣಗಳು ಕಾರಣ ಅಂತ ಕೇಳಿದರೆ ಗುಣಾಣು ಮತ್ತು ಜೀನ್ಸ್ ಇರುತ್ತೆ. ಜೀವಕೋಶದಲ್ಲಿರುವ ಲೈಬೋಸೋಮ್ಗಳನ್ನು ಈಗೂ ಕರೆಯುತ್ತಾರೆ. ಅವೇನಂತ ಕರೀತಾರೆ ಅಂದರೆ ಏನಂತ ಕರೀತಾರಪ್ಪ? ಆತ್ಮಹತ್ಯೆ ಚೀಲ. ಶಕ್ತಿ ಮನೆ ಗೊತ್ತಲ್ಲ, ಮೈಟ್ರೋಕಾಂಡಿಯಾ. ಓಕೆನಾ? ಅದೇ ರೀತಿಯಾಗಿ 4ನೇ ಕ್ವಶನು, ಪ್ರೋಟೀನ್ ಉತ್ಪಾದನೆಗೆ ಸಹಾಯ ಮಾಡುವ ಜೀವಕೋಶದಲ್ಲಿನ ಭಾಗ. ಇನ್ನೊಂದು ಗೊತ್ತು ನೋಡಿ ಕ್ವಶನು. ಪ್ರೋಟೀನ್ ಉತ್ಪಾದನೆಗೆ ಸಹಾಯ ಮಾಡುವ ಜೀವಕೋಶದಲ್ಲಿನ ಭಾಗ ಯಾವುದಂದರೆ ಒರಟ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತೇಳಿ. ಗಾಲ್ಕಿ ಸಂಕೀರ್ಣಗಳು, ಇವು ಗೊತ್ತು, ರಸಧಾನ್ಯಗಳು, ಇವೆಲ್ಲ ಜೀವಕೋಶದಲ್ಲಿ ಬರ್ತಕ್ಕಂಥ ಒಂದು ಅಂಗಾಂಶಗಳಿರುತ್ತೆ. ಅದು 5ನೇ ಕ್ವಶನು, ಒಂದೇ ರೀತಿಯ ಅನೇಕ ಜೀವಕೋಶಗಳ ಗುಂಪಿಗೆ ಏನಂದ್ರೆ ಟಿಶ್ಯೂ ಅಂತ ಕರೀತಾರೆ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಿ. ಅಂಗಾಂಶಗಳು ಅಥವಾ ಟಿಶ್ಯೂ. ಕೆಂಪು ಸ್ನಾಯು ಎಳೆಗಳು ಯಾವ ಸಾಮರ್ಥ್ಯವನ್ನು ಹೊಂದಿರುತ್ತವೆ? ಕೆಂಪು ಸ್ನಾಯು ಅಂದರೆ ಕೆಂಪು ರಕ್ತ ಕಣಗಳು ಯಾವ ಸಾಮರ್ಥ್ಯ ಹೊಂದಿರ್ತವೆ ಅಂದರೆ ಕಷ್ಟ ಸಹಿಷ್ಣುತೆ ಸಾಮರ್ಥ್ಯ ಹೊಂದಿರ್ತವೆ. ಅದೇ 7ನೇ ಕ್ವಶನ್ ಬಂದು ಬಿಳಿ ಸ್ನಾಯು ಎಳೆಗಳು ಯಾವ ಸಾಮರ್ಥ್ಯ ಹೊಂದಿರ್ತವೆ? ವೇಗ. ಇವಾಗ 100 ಮೀಟ್ರು 200 ಮೀಟ್ರ್ ಆಡ್ತಾರಲ್ಲ, ಅವರಲ್ಲಿ ಬಿಳಿ ರಕ್ತದ ಕಣಗಳು ಹೆಚ್ಚಾಗಿರ್ತವೆ, ಅದಕ್ಕೋಸ್ಕರವಾಗಿ ಅವರ ಶಕ್ತಿ ಜಾಸ್ತಿ ಕಂಡುಬರುತ್ತೆ. ಅದೇ 8ನೇ ಕ್ವಶನು, ಮಾನವನ ದೇಹದಲ್ಲಿರೋ ಒಟ್ಟು ಮೂಳೆಗಳ ಸಂಖ್ಯೆ. ಮೂಳೆಗಳ ಸಂಖ್ಯೆ 206. 9ನೇ ಕ್ವಶನ್ ಬಂದು ಸ್ಕ್ಯಾಪುಲಾ ಮೂಳೆಗಳು. ಇವು ಚಪ್ಪಟೆ ಮೂಳೆಗಳಾಗಿರ್ತವೆ. ಸ್ನಾಯುಗಳ ಅಧ್ಯಯನಕ್ಕೆ ಏನಂತ ಕರೀತಾರೆ? ಮೈಕಾಲಜಿ. ಅದೇ ರೀತಿ ಅಸ್ಟಿಯಾಲಜಿ ಅಂದರೆ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಸೈಟಾಲಜಿ ಜೀವಶಾಸ್ತ್ರದ ಬಗ್ಗೆ. ಓಕೆನಾ? ಅದೇ ರೀತಿಯಾಗಿ 12ನೇ ಕ್ವಶನು, ಕೀಲುಗಳ ಅಧ್ಯಯನ ಮಾಡುವ ಶರೀರಶಾಸ್ತ್ರದ ವಿಭಾಗಕ್ಕೆ ಆಂಥ್ರಾಲಜಿ. 13ನೇ ಕ್ವಶನ್ ಬಂದು ಮನುಷ್ಯನ ತಲೆಬುರುಡೆಯಲ್ಲಿನ ಮೂಳೆಗಳ ಜೋಡಣೆಯು ಯಾವುದಕ್ಕೆ ಉದಾಹರಣೆಯಾಗಿದೆ? ಉದಾಹರಣೆಯಾಗಿದೆ ಚಲನರಹಿತ ಕೀಲುಗಳು. 14ನೇ ಕ್ವಶನ್ ಬಂದು ಮೂಳೆಗಳ ನಡುವೆ ಜೋಡಣೆ ಸಂಪರ್ಕ ಉಂಟು ಮಾಡಲು ಸಹಾಯ ಮಾಡುವುದು ಲಿಗಮೆಂಟ್. ಈ ಮಂಡಿ ಚುಪ್ಪಲಿರ್ತಾವಲ್ಲ, ಅವು ಹಿಂಗೆ ಹೊರಳುತ್ತಾ ಹಿಂಗೆ ಆ ಕಡೆಗೆ ಶೇಕ್ ಮಾಡ್ಬೋದಲ್ಲ, ಇವಕ್ಕೆ ಲಿಗಮೆಂಟ್ ಅಂತ ಕರೀತಾರೆ. ಸ್ನಾಯು ಮತ್ತು ಅಸ್ಥಿಗಳ ನಡುವೆ ಜೋಡಣೆ. ಇಲ್ಲಿ ನೋಡಿ, ಮೂಳೆಗಳ ನಡುವೆ ಯಾವ್ದು ಬರುತ್ತೆ ಅಂದರೆ ಲಿಗಮೆಂಟು. ಸ್ನಾಯು ಮತ್ತು ಅಸ್ಥಿಗಳ ನಡುವೆ ಯಾವ್ದು ಬರುತ್ತೆ ಅಂದರೆ ಟೆಂಡಾನು. 15ನೇ ಕ್ವಶನ್ ನೋಡ್ಕೊಳ್ಳಿ, ಸ್ನಾಯು ಮತ್ತು ಅಸ್ಥಿಗಳ ನಡುವೆ ಜೋಡಣೆ ಸಂಪರ್ಕ ಉಂಟು ಮಾಡುವ ಸಹಾಯ ಮಾಡುವುದು ಯಾವುದಂದರೆ ಟೆಂಡಾನ್. 16ನೇ ಕ್ವಶನ್ ಬಂದು ಪ್ರಚೋದನೆಯನ್ನು ಮೆದುಳಿಗೆ ರವಾನಿಸಲು ಸಹಾಯ ಮಾಡುವ ನರತಂತು. 16ನೇ ಕ್ವಶನ್ ಏನಪ್ಪ ಅಂದರೆ ಪ್ರಚೋದನೆಯನ್ನು ಮೆದುಳಿಗೆ ರವಾನಿಸಲು ಸಹಾಯ ಮಾಡುವ ನರತಂತು ಯಾವುದಂದರೆ ಜ್ಞಾನವಾಹಿ ತಂತುಗಳು. 17ನೇ ಕ್ವಶನು, ಪ್ರತಿಕ್ರಿಯೆಯನ್ನು ಮೆದುಳಿಗೆ, ಅಲ್ಲಿ ಪ್ರಚೋದನೆಯನ್ನು ಮೆದುಳಿಗೆ ಕಳಿಸೋದು ಅಂದರೆ ಜ್ಞಾನತಂತುಗಳು. ಪ್ರತಿಕ್ರಿಯೆಯನ್ನು ಮೆದುಳಿಗೆ ಕಳಿಸಲು ಸಹಾಯ ಮಾಡುವ ನರತಂತು ಯಾವುದಂದರೆ ಕ್ರಿಯಾವಾಹಿ ತಂತುಗಳು. ದೇಹಕ್ಕೆ ನಿರ್ದಿಷ್ಟ ಆಕಾರವನ್ನು ರೂಪಿಸುವುದು ಅಸ್ಥಿ ಪಂಜರ ಇರುತ್ತೆ. ಅದೇ ರೀತಿಗೆ ನೆಕ್ಸ್ಟ್ ನೋಡೋಣ. ಮಾನವನ ದೇಹದಲ್ಲಿ ಸಾಮಾನ್ಯವಾಗಿ ಎಷ್ಟು ಪ್ರಮಾಣದ ರಕ್ತ ಇರುತ್ತೆ ಅಂದರೆ 5 ರಿಂದ 5.5 ಲೀಟರ್ ಅಥವಾ 6 ಲೀಟರ್ ಕೊಟ್ಟರು ಕರೆಕ್ಟಾಗಿರುತ್ತೆ. ಓಕೆನಾ? 20ನೇ ಕ್ವಶನ್ ಏನಪ್ಪ ಅಂದರೆ ಕೆಂಪು ರಕ್ತ ಕಣಗಳ ಸರಾಸರಿ ಜೀವಿತಾವಧಿ 120 ದಿನಗಳು. 120. ಅದೇ ರೀತಿ ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟಂದರೆ 1 ವಾರ, 7 ದಿನಗಳು. 7ರಿಂದ 10 ಅಂತ ಕೊಡ್ಬೋದು ಅಥವಾ ವಾರ ಕೊಡ್ಬೋದು. ಓಕೆನಾ? ನೆಕ್ಸ್ಟ್ ಕ್ವಶನ್ 21, ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣವು 30%ಗಿಂತ ಕಡಿಮೆ ಆದರೆ, ಅಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ 30%ಗಿಂತ ಕಡಿಮೆ ಆದರೆ ಏನಾಗುತ್ತೆ? ಅನಿಮಿಯಾ. ಅದೇ ರೀತಿ ಬಿಳಿ ರಕ್ತಗಳ ಪ್ರಮಾಣ ಹೆಚ್ಚಾದರೆ ಲುಕಮಿಯಾ. ರಕ್ತಪೂರಣ ಅಂದರೆ ಗೊತ್ತಲ್ಲ ನಿಮಗೆ, ಅಂದರೆ ಫುಲ್ ಬಾಡಿ ರಕ್ತ ತೆಗೆದುಬಿಟ್ಟು ಮತ್ತು ವಾಪಸ್ ಬೇರೆ ರಕ್ತ ಹಾಕೋದು, ಇದು ರಕ್ತಪೂರಣ ಅಂತ ಕರೀತಾರೆ. 22ನೇ ಕ್ವಶನು, ದೇಹಕ್ಕೆ ಹೆಚ್ಚು ಪ್ರತಿಬಂಧಕ ಶಕ್ತಿಯನ್ನು ಒದಗಿಸುವುದು ಯಾವುದಂದರೆ ಬಿಳಿ ರಕ್ತ ಕಣ. ಆಗಲೇ ಹೇಳಿದಲ್ಲ, ವೇಗಕ್ಕೆ ಎಲ್ಲ ಸಹಾಯ ಮಾಡೋದು ಬಿಳಿ ರಕ್ತ ಕಣಗಳು. ಪ್ಲೇಟ್ಲೆಟ್ಗಳು ರಕ್ತಗಳು ಹೆಪ್ಪುಗಟ್ಟಲು ಸಹಾಯ ಮಾಡ್ತವೆ. ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣ ಹೆಚ್ಚಾಗಿ ಕಂಡುಬರ್ತವೆ. ಹೃದಯದಿಂದ ಶುದ್ಧ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುವ ನಾಳಗಳು. ಹೃದಯದಿಂದ ಶುದ್ಧ ರಕ್ತವನ್ನು ದೇಹಕ್ಕೆ ವಿವಿಧ ಭಾಗಗಳಿಗೆ ಸಾಗಿಸುವ ನಾಳಗಳು ಅಂದರೆ ಅಪಧಮನಿಗಳು. ಹೃದಯದಿಂದ. ಓಕೆನಾ? ರಕ್ತ ಹೆಪ್ಪುಗಟ್ಟುವಿಕೆಗೆ ಪ್ರೋಟೀನ್ ಯಾವ ಅಂಶ ಕಾರಣ ಸಹಾಯ ಮಾಡುತ್ತದೆ?
ಫೈಬ್ರಿನೋಸಿನ್ ಹೃದಯದ ಪ್ರತಿಯೊಂದು ಅಂಕುಚನದಿಂದ ಹೊರಹಾಕಲ್ಪಡುವ ರಕ್ತ ಪ್ರಮಾಣಕ್ಕೆ ಹೃದಯದ ಬಡಿತದ ಘನಮಾನ. ಡೈರೆಕ್ಟ್ ಆನ್ಸರ್ ಹೇಳ್ತೇನೆ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಆರೋಗ್ಯವಂತ ವಯಸ್ಕರಲ್ಲಿ ಸಾಮಾನ್ಯವಾಗಿ ರಕ್ತದ ಒತ್ತಡ ಎಷ್ಟಿರ್ತದೆ? 120ರಿಂದ 80 ಇರ್ತದೆ ನೋಡಪ್ಪ. ಆರೋಗ್ಯವಂತ ವಯಸ್ಕರಲ್ಲಿ ಸಾಮಾನ್ಯವಾಗಿ ರಕ್ತದ ಪ್ರಮಾಣ. ಆಹಾರ ನುಂಗುವಾಗ ಶ್ವಾಸಕೋಶವನ್ನು ಮುಚ್ಚಿ ಆಹಾರದ ಕಣಗಳು ಶ್ವಾಸಕೋಶಕ್ಕೆ ಪ್ರವೇಶಿಸದಂತೆ ತಡೆಯುವ ಪದರಕ್ಕೆ ಎಪಿಗ್ಲಾಟಿಕ್ಸ್. ಆಮ್ಲಜನಕವನ್ನು ಚಟುವಟಿಕೆಗಳಿಗಾಗಿ ಜೀವಕೋಶಗಳಿಂದ ತಾತ್ಕಾಲಿಕ ಸಾಲ ರೂಪದಲ್ಲಿ ಪಡೆದು ಪುನಶ್ಚೇತನ ಅವಧಿಯಲ್ಲಿ ಹಿಂದಿರುಗಿಸಲ್ಪಡುವ ಆಮ್ಲಜನಕದ ಪ್ರಮಾಣವನ್ನು ಆಕ್ಸಿಜನ್ ಋಣ ಅಥವಾ ಆಕ್ಸಿಜನ್ ಡೆಪ್ತ್ ಅಂತ ಕರೀತಾರೆ. ಅದೇ ರೀತಿಯಾಗಿ 29ನೇ ಕ್ವಶನ್ ಬಂದು ವಾಯುಗ್ರಾಹ ಅಥವಾ ವೈಟಲ್ ಕೆಪಾಸಿಟಿ ನೋಡ್ಕೊಳ್ಳಿ. ವಾಯುಗ್ರಾಹಕಕ್ಕಿಂತ ವೈಟಲ್ ಕೆಪಾಸಿಟಿ ಶಕ್ತಿಯನ್ನು ಅಳೆಯಲು ಉಪಯೋಗಿಸುವ ಸಾಧನವಾದ ಸೈರೋಮೀಟರ್. ರಾಜಗ್ರಂಥಿ ಎಂದು ಕರೆಯಲ್ಪಡುವ ನಿರ್ನಾಳ ಗ್ರಂಥಿ ಯಾವುದು? ರಾಜಗ್ರಂಥಿ ಎಂದು ಕರೆಯುವ ನಿರ್ನಾಳ ಗ್ರಂಥಿ ಯಾವುದಂದ್ರೆ ಪಿಟ್ಯೂಟರಿ ಗ್ರಂಥಿ ಮೇಲೆ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಆಗುತ್ತೆ, ಅದು ಕಂಪಲ್ಸರಿ ನೋಡ್ಕೊಳ್ಳಿ. ಶರೀರದ ಬೆಳವಣಿಗೆಯನ್ನು ನಿಯಂತ್ರಿಸುವ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ. ಯಾವುದಂದರೆ ಪಿಟ್ಯೂಟರಿ ಗ್ರಂಥಿ. ಟಾಕ್ಸಿಕ್ ಗಾಯಿಟರ್ ಕಾಯಿಲೆ ಯಾವ ಹಾರ್ಮೋನ್ ಪ್ರಮಾಣ ಕಡಿಮೆ ಆದರೆ ಬರುತ್ತೆ? ಅಂದರೆ ಉಪ್ಪು ಕಡಿಮೆ ಆದರೆ ಬರುತ್ತೆ. ಟಾಕ್ಸಿಕ್ ಗಾಯಿಟರ್ ಅಂದರೆ ಉಪ್ಪು ಕಡಿಮೆ, ಇಲ್ಲಿ ಥೈರಾಕ್ಸಿನ್ ಅಂತ ಒಂದು ಉಪ್ಪು ಕಡಿಮೆ ಆಗೋದ್ರಿಂದ ಬರುತ್ತೆ. ಮನುಷ್ಯನ 2 ಮೂತ್ರಪಿಂಡಗಳ ಮೇಲ್ಭಾಗದಲ್ಲಿ ಕಂಡುಬರುವ ನಿರ್ನಾಳ ಗ್ರಂಥಿ ನೋಡಿ, ಇದು ನಿರ್ನಾಳ ಗ್ರಂಥಿ ಯಾವುದಪ್ಪ ಅಂದರೆ ಅಡ್ರಿನಲ್ ಗ್ರಂಥಿ ಇರುತ್ತೆ. ಸುಪ್ರಾರಿನಲ್ ಗ್ರಂಥಿ ಎಂದು ಕರೆಯಲ್ಪಡುವ ಗ್ರಂಥಿ ಅಡ್ರಿನಲ್ ಗ್ರಂಥಿ, ಸಣ್ಣಗಿರುತ್ತಿದ್ದು. ಓಕೆನಾ. ಆಪತ್ಕಾಲದ ಗ್ರಂಥಿ ಎಂದು ಯಾವುದು ಕರೀತಾರೆ ಅಂದರೆ ಅದೇ ಅಡ್ರಿನಲ್ ಗ್ರಂಥಿಯನ್ನು ಆಪತ್ಕಾಲದ ಗ್ರಂಥಿ ಎಂದು ಕರೀತಾರೆ. ಸ್ನಾಯುಗಳಲ್ಲಿರುವ ಪ್ರೋಟೀನ್ಗಳು ಆಕ್ಟಿನ್ ಮತ್ತು ಮಯಾಸಿಸ್ 2 ಕಂಡುಬರ್ತವೆ ನೋಡಿ. ಸ್ನಾಯುಗಳು ಮತ್ತು ಅಸ್ಥಿಗಳನ್ನು ಜೋಡಿಸುವ ಒಂದು ಸಂಯುಕ್ತ ಇದು ಯಾವುದಂದರೆ ಟೆಂಡಾನ್. ಓಕೆನಾ. ಸ್ನಾಯುವಿನ ಗಾತ್ರವು ಹೆಚ್ಚಾಗುವುದಕ್ಕೆ ಹೈಪೋಟ್ರೋಪಿಯಾ ಎಂದು ಕರೀತಾರೆ. 38ನೇ ಕ್ವಶನ್ ಏನಪ್ಪ ಅಂದರೆ ಜೀವಕೋಶಗಳ ಅಧ್ಯಯನಕ್ಕೆ ಸೈಟಾಲಜಿ, ಆಗಲೇ ಹೇಳಿದ್ನಲ್ಲ, ಜೀವಕೋಶಗಳ ಅಧ್ಯಯನಕ್ಕೆ ಸೈಟಾಲಜಿ ಕರೀತಾರೆ. ಮಾನವನ ದೇಹದಲ್ಲಿರುವ ರಕ್ತ ಪರಿಚಲನೆ ಬಗ್ಗೆ ಅಧ್ಯಯನ ಮಾಡಿ ಯಶಸ್ವಿಯಾದರು ವಿಲಿಯಂ ಮಾರ್ವೆ. ಓಕೆನಾ. ಹಿಮೋಗ್ಲೋಬಿನಲ್ಲಿರುವ ಯಾವ ಲೋಹದ ಅಂಶ ಇರುತ್ತೆ ಅಂದರೆ ಕಬ್ಬಿಣದ ಅಂಶ ಇರುತ್ತೆ. ಹಿಮೋಗ್ಲೋಬಿನಲ್ಲಿ ಯಾವ ಅಂಶ ಇರುತ್ತೆ ಅಂದರೆ ಕಬ್ಬಿಣ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಅಂದರೆ ಮುಮ್ಮೆದುಳು ಅಥವಾ ಇಂಗ್ಲೀಷಲ್ಲಿ ನೋಡ್ಕೊಬೇಕು ಸೆರೆಬ್ರಮ್. ಮುಮ್ಮೆದುಳು ಅಥವಾ ಸೆರೆಬ್ರಮ್. ಮನುಷ್ಯನ ದೇಹದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ 46 ಅಂತ ಕೊಟ್ಟರು. ಒಟ್ಟಿದು ಜೊತೆ ಇರೋದು 23 ಜೊತೆಗಳು ಕಂಡುಬರ್ತವೆ. ಒಟ್ಟು 23 ಜೊತೆ ಇರ್ತವೆ. ಜೀವಸತ್ವ ಸಿ ಮತ್ತೊಂದು ಹೆಸರೆಂದರೆ ಅಸರ್ಬಿಕ್ ಆಮ್ಲ. ರೈಬೋಫ್ಲಾವಿನ್ ಎ ಫಾರ್ಮಿಕ್ ಆಮ್ಲ ಇರಬೇಕಚ್ಚರಿಂದ ಬರುತ್ತೆ. ಅಸಿಟಿಕ್ ಆಮ್ಲ. ಮೂಳೆ ಮತ್ತು ಹಲ್ಲುಗಳಲ್ಲಿ ಅತಿ ಮುಖ್ಯ ರಾಸಾಯನಿಕ ಪದಾರ್ಥ ಯಾವುದು? ಮೂಳೆ ಮತ್ತು ಹಲ್ಲುಗಳಲ್ಲಿ ಅತಿ ಪ್ರಮುಖ ರಾಸಾಯನಿಕ ಪದಾರ್ಥ ಯಾವುದಂದರೆ ಕ್ಯಾಲ್ಸಿಯಂ. 45 ಜೀವಸತ್ವ ಸಿ ಯಾವುದರಲ್ಲಿ ಅಧಿಕ ಪ್ರಮಾಣ ಇರುತ್ತೆ? ನಿಂಬೆ. ಓಕೆನಾ. ರಾತ್ರಿ ಕುರುಡು ಉಂಟಾಗುವ ಜೀವಸತ್ವ ಕೊರತೆಯಿಂದ ಜೀವಸತ್ವ ಎಯಿಂದ ಬರುತ್ತೆ. ಯಾವ ರಕ್ತದ ಗುಂಪು ಹೊಂದಿದ ವ್ಯಕ್ತಿ ಯಾವುದೇ ಗುಂಪಿನ ರಕ್ತವನ್ನು ಸ್ವೀಕರಿಸಲು ಅರ್ಹನಾಗುತ್ತಾನೆ? AB. ಯಾವ ರಕ್ತದ ಗುಂಪು ಹೊಂದಿದ ವ್ಯಕ್ತಿ ಯಾವುದೇ ಗುಂಪಿನ ರಕ್ತವನ್ನು ಸ್ವೀಕರಿಸುತ್ತಾನೆ? AB. ನೀರಿನಲ್ಲಿ ಲೀನವಾಗುವ ಜೀವಸತ್ವ ಬಿ ಅಂಡ್ ಸಿ ಇರ್ತವೆ. ಎಡಿಇಕೆ ಎಣ್ಣೆನಲ್ಲಿ ಕರಗುವಂಥ ಜೀವಸತ್ವಗಳಾಗಿರ್ತವೆ. ಅದಕ್ಕೆ 49ನೇ ಕ್ವಶನು ಜೀವಕೋಶಗಳನ್ನು ಕಂಡುಹಿಡಿದ ವಿಜ್ಞಾನಿ ರಾಬರ್ಟ್ ವಿಲಿಯಂ ಮಾರ್ವೆ ರಕ್ತ ಸಂಚಾರ ಕಂಡುಹಿಡಿದಾನೆ. ಕ್ಷಯ ಇದು ಯಾವ ಅಂಕಿ ಸಂಬಂಧಿತ ಕಲೆ ಅಂದರೆ ಶ್ವಾಸಕೋಶಕ್ಕೆ. 50ನೇ ಕ್ವಶನ್ ನೋಡಪ್ಪ. 50ನೇ ಕ್ವಶನ್ ಅಂದರೆ ಕ್ಷಯ ಇದು ಯಾವ ಅಂಗಕ್ಕೆ ಸಂಬಂಧಿಸಿದರೆ ಶ್ವಾಸಕೋಶಕ್ಕೆ. ಆಹಾರದಲ್ಲಿರುವ ಕೊಬ್ಬಿನಾಂಶವನ್ನು ಪತ್ತೆ ಹಚ್ಚಲು ಯಾವ ಪರೀಕ್ಷೆ ಮಾಡುತ್ತಾರೆ? ಅಕ್ರೋಲಿನ್ ಪರೀಕ್ಷೆ. 52ನೇದು ಅಯೋಡಿನ್ ಕೊರತೆಯಿಂದ ಬರುವ ರೋಗ ಗಳಗಂಟ, ಥೈರಾಕ್ಸಿನ್. ಓಕೆ. ಸಸ್ಯ ಪ್ರಾಣಿ ಮನುಷ್ಯನ ದೇಹದ ಆಕಾರ ರಚನೆ ಅಭ್ಯಸಿಸುವ ವಿಜ್ಞಾನವನ್ನು ಅನಾಟಮಿ ಎಂದು ಕರೀತಾರೆ. ಮನುಷ್ಯನಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ನೋಡಿ ಬಂದಿದೆ, ಅದೇ ಕ್ವಶನ್. 23 ಇರುತ್ತೆ, ಒಟ್ಟು 46. ಧನುರ್ವಾಗಿ ಕಾಣುವುದ ಬ್ಯಾಕ್ಟೀರಿಯಾ ಕಾಸ್ಟಾಡಿಯಾ ಟೆಟಾನಿ. ವಿಬ್ರಿಯ ಕಾಲರಿಗೆ ಸಂಬಂಧಿಸಿದೆ. ಕಾಲ ಆಜಾರ್ ಅಂದರೆ ಇದು ಒಂದು ಮನೆ ನೊಣದಿಂದ ಬರ್ತಕ್ಕಂಥ ಕಾಯಿಲೆ. ಕ್ಷಯರೋಗದ ವಿರುದ್ಧ ಹಾಕಿಸುವ ಚುಚ್ಚುಮದ್ದು BCG. ನಮ್ಮ ದೇಹದಲ್ಲಿರುವ ಅತ್ಯಂತ ಉದ್ದವಾದ ಅಂಗಾಂಶ ನರಾಂಗಾಂಶ ಇರುತ್ತೆ ನೋಡಿ. 57ನೇ ಕ್ವಶನು ನಮ್ಮ ದೇಹದಲ್ಲಿರುವ ಅತ್ಯಂತ ಉದ್ದವಾದ ಅಂಗಾಂಶ ನರಕೋಶ. ಮೆದುಳಿನ ಬಳ್ಳಿ ಉದ್ದ ಎಷ್ಟಿರುತ್ತೆ? 46 ಸೆಂಟಿಮೀಟರ್. ಡಯಾಬಿಸಿಸನ್ನು ಯಾವ ಹಾರ್ಮೋನ್ ಮೂಲಕ ತಹಬದಿಗೆ ತರಬಹುದು? ಅಂದರೆ ಶುಗರ್ ಇರೋರಿಗೆ ಇನ್ಸುಲೇಷನ್ ಹಾಕೋದ್ರ ಮೂಲಕ ಅದನ್ನು ಒಂದು ಕಂಟ್ರೋಲ್ ಮಾಡುವ ಅಂತ ಹೇಳ್ತಾರೆ. ಸಾಮಾನ್ಯ ಮಾನವನ ಶರೀರದ ಉಷ್ಣತೆ ಎಷ್ಟಿರುತ್ತೆ ಅಂದರೆ 98.4 ಡಿಗ್ರಿ ಫ್ಯಾರೈಟಲ್ಲಿರ್ತದೆ. ಫ್ಯಾರೈಟ್ನಲ್ಲಿ ಕಂಡುಬರುತ್ತೆ. ಹೃದಯವು ಎಂತಹ ಸ್ನಾಯುವಿಗೆ ಉದಾಹರಣೆಯಾಗಿದೆ? ಹೃದಯ ಅಂದರೆ ಅನೈಚ್ಛಿಕ ಸ್ನಾಯು ಅಂತ ನೋಡಿ. ಹೃದಯ ಒಂದು ಅನೈಚ್ಛಿಕ ಸ್ನಾಯು. ಓಕೆನಾ. ಹೃದಯ ಬಡಿತ ಮಾಪಕದ ಹೆಸರು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್. ಇದು ಫುಲ್ ಫಾರ್ಮ್ ಕೇಳಬಹುದು. ECG ಅಂದರೆ ಏನಂತ ಕೇಳಬಹುದು, ಎಲೆಕ್ಟ್ರೋಕಾರ್ಡಿಯೋಗ್ರಾಫ್. ಸಾಮಾನ್ಯವಾಗಿ ಮಾನವ ಶರೀರದಲ್ಲಿ ಯಾವ ಮೂಲಭೂತ ಅಂದರೆ ಆಮ್ಲಜನಕ. ಸ್ನಾಯುಗಳಿಂದ ದೇಹಕ್ಕಾಗುವ ಪ್ರಾಥಮಿಕ ಪ್ರಯೋಜನ ಚಲನೆ. ಮಾನವ ಹೃದಯದಲ್ಲಿ ಎಷ್ಟು ಭಾಗಗಳಿವೆ? 4. ಉಸಿರಾಚೀಲ ಎಂಬುದು ಹೆಸರು ಪಡೆದಿರುವ ಅಂಗ ಶ್ವಾಸಕೋಶ.
ನರವ್ಯೂಹದಲ್ಲಿರುವ ಮುಖ್ಯ ಅಂಗ ಯಾವುದು? ನರವ್ಯೂಹದಲ್ಲಿರುವ ಮುಖ್ಯ ಅಂಗ ಯಾವುದಂದರೆ ಮಿದುಳು. ನಮ್ಮ ದೇಹದ ಅತಿ ದೊಡ್ಡ ಅಂಗವನ್ನು ಚರ್ಮ. ರಕ್ತಹೀನತೆ ಕಾರಣವೇನು? ಕಬ್ಬಿಣದ ಕೊರತೆ. ಅಯೋಡಿನ್ ಕೊರತೆಯಿಂದ ಗಳಗಂಟೆ ಬರುತ್ತೆ. ಮಾನವ ದೇಹದಲ್ಲಿ ಅಪೆಂಡಿಕ್ಸ್ ನಿರುಪಯುಕ್ತ ಅಂಗವೆಂದು ಯಾರ ಸಿದ್ಧಾಂತ ತಿಳಿಯುತ್ತೆ? ಲಾಮಾರ್ಕ್ ಸಿದ್ಧಾಂತ. ರಕ್ತವು ಶ್ವಾಸಕೋಶ ಮತ್ತು ಹೃದಯವನ್ನು ಚಲಿಸುವುದು ಹೀಗೆ ಕರೆಯುತ್ತಾರೆ. ಪುಪ್ಪಸಕ ಪರಿಚಲನೆ ಅಥವಾ ಶ್ವಾಸಕ ಪರಿಚಲನೆ. ಪುಪ್ಪಸಕ ಪರಿಚಲನೆ, ಶ್ವಾಸಕ ಪರಿಚಲನೆ ಅಂತ ಕರೀತಾರೆ. ಅದೇ ರೀತಿ 72ನೇ ಕ್ವಶನು, ಸೂರ್ಯನ ಬಿಸಿಲಿನಿಂದ ದೊರೆಯುವ ವಿಟಮಿನ್ ಯಾವುದು? ಡಿ. ಓಕೆನಾ. ಕೆಳಗಿನ ಯಾವುದು ದೇಹದಲ್ಲಿ ವಿಟಮಿನ್ ಡಿ ಅನ್ನು ಉತ್ಪಾದಿಸುತ್ತದೆ? ಚರ್ಮ. ರಿಕೆಟ್ಸ್ ರೋಗಕ್ಕೆ ಕಾರಣವಾದದ್ದು? ಡಿ. ರಕ್ತ ಹೆಪ್ಪುಗಟ್ಟುವಿಕೆ ಸಹಾಯ ಮಾಡುವ ಜೀವಸತ್ವ ಎ. ರಕ್ತ ಹೆಪ್ಪುಗಟ್ಟುವಿಕೆ ಸಹಾಯ ಮಾಡುವುದು ಎ ಅಲ್ಲ, ಕೆ. ಎ ಅಲ್ಲ, ಇದು ಕೆ ಆಗಬೇಕು. ಜೀವಸತ್ವ ಸಿ ಕೊರತೆಯಿಂದ ಸ್ಕರ್ವಿ ಬರುತ್ತೆ. ಬೆರಿ ಬಿ. ರಾತ್ರಿ ಕುರುಡು ಎ. ಬಣ್ಣ ಕುರುಡುತನ. ಜೀವಸತ್ವ B1 ಕೊರತೆಯಿಂದ ಬೇರೆ ಬರುತ್ತೆ. ಲಿಪಿಡ್ಗಳು ಇವು ಕರೆತವೆ ಟ್ರೈಗ್ಲಿಸರೈಡ್ಗಳು. ಕೆಳಗಿನ ಯಾವುದನ್ನು ಕಣ್ಣಿನ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವಹಿಸುತ್ತೆ? ವಿಟಮಿನ್ ಎ. ಹೃದಯ ರೋಗ ಬರುವಲ್ಲಿ ಈ ಕೆಳಗಿನ ಯಾವ ಬಳಕೆ ಪ್ರಮುಖ ಪಾತ್ರ? ಹೃದಯ ರೋಗ ಬರುವಲ್ಲಿ ಕೊಬ್ಬಿನ ಪದಾರ್ಥಗಳು ಅಂದರೆ ಮಾಂಸ, ಮೊಟ್ಟೆ. ಕೆಳಗಿನ ಯಾವ ಸಂಯುಕ್ತ ವಸ್ತುಗಳು ಗುಂಪು ಕಾರ್ಬೋಹೈಡ್ರೇಟ್ ತಯಾರಿಸುತ್ತವೆ? ಪಿಷ್ಟ ಮತ್ತು ಸರ್ಕರಗಳು. ಮಾನವನ ದೇಹದಲ್ಲಿ ಆಹಾರದಿಂದ ತಯಾರಾಗುವ ಶಕ್ತಿ ಘಟಕವನ್ನು ಎಂದು ಕರೆಯುತ್ತೆ ಅಂದರೆ ಕ್ಯಾಲೋರಿ. 82 ಕ್ವಶನ್. ಓಕೆನಾ. ಇವೆಲ್ಲ ಓದಿರ್ತೀರ, ಸುಮ್ಮನೆ ಒಂದು ರಿವಿಷನ್ ಅಷ್ಟೇ. ಅನುವಂಶೀಯತೆ ಕುರಿತು ನಿಯಮವನ್ನು ಪರಿಶೀಲಿಸಲು ಗ್ರೆಗರ್ ಮೆಂಡಲ್. ಕೆಳಗಿನವರಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ದಿಪ್ತೀರಿಯಾ. ಯಾವ ರೋಗದ ಗುಂಪು ಹೊಂದಿದ ವ್ಯಕ್ತಿ ಯಾವುದೇ ಗುಂಪಿನ ರಕ್ತವನ್ನು ಹೊಂದಿದ ವ್ಯಕ್ತಿಗೆ ರಕ್ತ ದಾನ ಮಾಡೋದು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ. ಇದಕ್ಕೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ. ಇದಕ್ಕೆ ಸ್ನಾಯು ನರಮಂಡಲದ ಸಂಧಿಯಲ್ಲಿ ಬಿಡುಗಡೆಯಾಗುವ ರಾಸಾಯನಿಕ ವಸ್ತು. ಸ್ನಾಯು ನರಮಂಡಲದ ಸಂಧಿಯಲ್ಲಿ ಬಿಡುಗಡೆಯಾಗುವ ರಾಸಾಯನಿಕ ವಸ್ತು ಅಂದರೆ ಅಸಿಟೈಲ್ ಕೊಲೈನ್. ಆದರೆ ಇದರಿಂದ ಹೃದಯದ ಕಾರ್ಯಗಾತ್ರವನ್ನು ಲೆಕ್ಕ ಮಾಡ್ಬೋದು. ಹೃದಯದ ಬಡಿತ ವೇಗ 8, ಹೃದಯದ ಬಡಿತ ಜ್ಞಾನಮನ. ಬಂಡಲ್ ಆಫ್ ಈಸ್ ಇರುವುದು ಹೃದಯದಲ್ಲಿ. ಇದು ಕ್ವಶನ್ ಕೇಳಿದ್ದಾನೆ. ಬಂಡಲ್ ಆಫ್ ಈಸ್ ಇರುವುದು ಯಾವುದರಲ್ಲಂದರೆ ಹೃದಯದಲ್ಲಿ. ಸಿಹಿ ರುಚಿ ಮೊಗ್ಗು ನಾಲಿಗೆಯ ಸ್ಥಾನದಲ್ಲಿ ಒದಗಿರುತ್ತದೆ. ನಾಲಿಗೆಯ ತುದಿಯಲ್ಲಿ ಇರುತ್ತೆ. ರಕ್ತದಲ್ಲಿ ಎ ಬಿ ಮತ್ತು ಓ ಗುಂಪುಗಳು ಆವಿಷ್ಕರಿಸಿದ ವಿಲಿಯಂ ಹಾರ್ವೆ. DNA ಡಿಆಕ್ಸಿಜನೇಟೆಡ್ ನ್ಯೂಕ್ಲಿಕ್ ಆಸಿಡ್. 92ನೇ ಕ್ವಶನು, ಜೀವಕೋಶದ ಜಾಲ ಇರುವ ಒಟ್ಟು ಪ್ರಕಾರಗಳು ಎಷ್ಟು? ಜೀವಕೋಶ ಜಾಲಗಳ ಒಟ್ಟು ಪ್ರಕಾರಗಳು 4. ತಲೆಗೂಡಿನಲ್ಲಿರುವ ಒಟ್ಟು ಅಸ್ಥಿಗಳ ಸಂಖ್ಯೆ 8. ಮುಖದಲ್ಲಿ ಎಷ್ಟು ಮೂಳೆಗಳಿವೆ? 14. ತಲೆಬುರುಡೆಯಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ 22. ತಲೆಗೂಡು ಬೇರೆ, ತಲೆಬುರುಡೆ ಬೇರೆ. ಕೆಂಪು ರಕ್ತವನ್ನು ಉತ್ಪತ್ತಿ ಮಾಡುವುದು ಅಸ್ಥಿಮಜ್ಜೆಯಲ್ಲಿ. ಎದೆಗೂಡು ರಚನೆಯಲ್ಲಿರುವ ಪಕ್ಕೆಲುಬುಗಳ ಸಂಖ್ಯೆ 12 ಜೊತೆ ಅಂದರೆ 24 ಇರ್ತವೆ. 24 ಕ್ಲಿಪ್ಸ್. ಅದೇ ರೀತಿಯಾಗಿ ಮಾನವನ ದೇಹದಲ್ಲಿರುವ ಅತ್ಯಂತ ಚಿಕ್ಕ ಮೂಳೆ ಮಧ್ಯಕಿವಿಯ ಸ್ಟೆಪಿಸ್. ಮಾನವ ದೇಹದಲ್ಲಿರುವ ಅತ್ಯಂತ ದೊಡ್ಡ ಮೂಳೆ ಫೀಮರ್, ತೊಡೆಯ ಮೂಳೆ ಇರುತ್ತೆ. ಅಂಗಾಂಶಗಳ ಬಗೆಗಿನ ಅಭ್ಯಾಸಕ್ಕೆ ಹಿಸ್ಟೋಲಜಿ. ಟಿಶ್ಯೂಸಾ. ಕೀಲುಗಳ ಮೈಮಣಿತ ಫ್ಲೆಕ್ಸಿಬಿಲಿಟಿ ಅಳೆಯಲು ಉಪಯೋಗಿಸುವುದು ಗೋನೋಮೀಟರ್. ಐಚ್ಛಿಕ ಸ್ನಾಯುಗಳಿಗೆ ಉದಾಹರಣೆ ಕೈಗಳಲ್ಲಿರುವ ಸ್ನಾಯುಗಳು. ಐಚ್ಛಿಕ ಸ್ನಾಯುಗಳು. ಅನೈಚ್ಛಿಕ ಸ್ನಾಯುಗಳಿಗೆ ಹೃದಯ. ಅನೈಚ್ಛಿಕ ಸ್ನಾಯುಗೆ ಹೃದಯ ಇರುತ್ತೆ. ಥ್ಯಾಂಕ್ ಯು.